ಮಾಲ್ ಸೋಡಾ ಡ್ರಿಂಕ್ಸ್ ತಗೊಂಬಾ. ಬಾ ಮಾಲ್, ನಾನ್ ಸಡನ್ ಆಗಿ ಕರೆದ್ರು ನೀನ್ ಸಡನ್ ಆಗಿ ಬರ್ಬೇಡ, ನನ್ಗೊಂಥರ ಭಯ ಆಗತ್ತೆ. ನಿನ್ ಬಾಡಿಯಾಗ ವೈಬ್ರೇಟರ್ ಮೋಡಲ್ ಇದೆ. ನೀನ್ ಟೆನ್ಷನ್ ಅಲ್ಲಿ ಇದೆಯಲ್ಲ, ಅದಕ್ಕೆ ನಂಗೆ ಭಯ ಆಗ್ತಾ ಇದೆ. ಇನ್ನೇನ್ ಮಾಡ್ಲಿ, ನಾನು ಡಮ 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 ಶೂಟ್ ಮಾಡ್ಬೇಕಾರೆ ನನ್ ಕೈ ಹಿಡಿದು ನನ್ ಕೈ ಕಟ್ಟಾಕ್ಬಿಟ್ಟ. ಯಾರು? ಇನ್ಯಾರು? ಆ ಡಬ್ಬಾ ಫೆಲೋ RD. ನಾನು ಕೇಳಿ ಅಂತ ಕೇಳಿದ್ದೆ, RD ಅಂತ ಹೇಳು ಕೇಳಿಲ್ವೇ? ಓ, ಅವನೊಬ್ಬ ವೇಸ್ಟ್ ಬಾಡಿ. If RD listens, simple, he will become dead body. ನೀನ್ಯಾಕೆ ಸುಮ್ನೆ ನಿಂತಿದ್ಯಾ? ಸೋಡಾ ಹಾಕು. ತಲೆ ಕೆಟ್ಟೋಗ್ತಾ ಇದೆ, ಏನ್ ಮಾಡೋದು? ಎಲ್ಲ ಹಾಕಾಯ್ತಾ? ಅಯ್ಯೋ, ಖಾಲಿ ಆಯ್ತು. ನಾನು ಅಂಗಡಿನ ತರ್ಲಾ? ಬೇಡ, ನಂಗೆ ಸುಕ್ಕ ಕುಡ್ದೆ ಅಭ್ಯಾಸ ಇದೆ. ಏನ್ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ? ರಮ್ಮ, ವಿಸ್ಕಿ, ಬ್ರ್ಯಾಂಡಿನ? ಕೊಕ್ಕೋ ಕೋಲಾ. ಏಯ್, ನಿನ್ಗೆ ಬೇಕು ಕಣೋ, ನಿನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ಬೇಕು. ಬೇಕು ಕಣೋ, ನಿಂಗೆ ಇದೆಲ್ಲ ಬೇಕು ನಿನ್ಗೆ ಇದೆಲ್ಲ. ಯಾರನ್ನ ಬೈತಾ ಇದ್ದೀರಾ? ನನ್ನ ನಾನೇ ಬೈಕೋತಾ ಇದ್ದೀನಿ. ಯಾಕೆ ನಿಮ್ಮನ್ನ ನೀವೇ ಬೈಕೊಳ್ತಾ ಇದ್ದೀರಾ? ಏನ್ ಮಾಡ್ಲಿ ಮಾಲ್, ಇಲ್ಲೇ ಕೈಯಲ್ಲೇ ಇತ್ತು. ಸುಯ್ ಅಂತ ಬಂದ್ ಸುಯ್ ಅಂತ ಹೊಟ್ಟೋಯ್ತು. 1200 ಕೋಟಿ. ಅಯ್ಯೋ, ಹೋಯ್ತು, ಎಲ್ಲ ಹೋಯ್ತು. ಅಂತ ಹೋಗಿತ್ತು. RD ಬಾಸ್, ತುಂಬಾ ಇಂಪಾರ್ಟೆಂಟ್ ಡೀಲ್, ಸರಿಯಾಗಿ ಕೇಳಿಸ್ಕೊ. ಹೇಳಿ ಬಾಸ್. ನೀನೀಗ ತೈವಾನ್ ಹೋಟ್ಲ್ ಹತ್ರ ಹೋಗು. ಅಲ್ಲಿ ಮಿಸ್ಟರ್ ವಿಲ್ಸನ್ ಅಂತ ಒಬ್ಬ ವ್ಯಕ್ತಿ ಒಂದು ಎಕ್ಸ್ಪೆನ್ಸಿವ್ ವೆಪನ್ ಆ ಬ್ರೀಫ್ ಕೇಸ್ ನಲ್ಲಿ ಇಟ್ಟು ನಿನಗೆ ಕೊಡ್ತಾನೆ. ಅದನ್ನ ನೀನು ಕೇರ್ಫುಲ್ ಆಗಿ ತಗೊಂಡ್ ಬಾ. ವರಿ ಮಾಡಬೇಡಿ ಬಾಸ್. ಜೇಮ್ಸ್ ಬಾಂಡ್ ತರ ಒಳಗೋಗಿ ಅಣ್ಣ ಬಾಂಡ್ ತರ ಆಚೆ ಬರ್ತೀನಿ. ಡನ್ ಬಾಸ್. ಹೇಳ್ದಷ್ಟು ಮಾಡು, ಅನ್ನೆಸರಿ ಅಡ್ವೆಂಚರ್ ಮಾಡಕ್ ಹೋಗ್ಬೇಡ. ಆಯ್ತು. ಏಯ್ RD, ನಾನು ನಿನ್ಗಿನ ದೊಡ್ಡ ಕೇಡಿ, ಒಬ್ಬ ಇಂಟರ್ನ್ಯಾಷನಲ್ ರೌಡಿ. ಡೀಲ್ ಮಾಡಕ್ಕೂ ದಿಲ್ಲಿರ್ಬೇಕು. ಅದು ನನ್ನ ಹತ್ರ ಬೇಜಾನಿದೆ. ಮಾಡ್ಕೋ ಫೋನ್ನ. ಯಾರ ಹತ್ರ ಬೈಸ್ಕೋತಾ ಇದ್ರ? ಬೈಸ್ಕೋತಾ ಇರಲಿಲ್ಲ, ಬೈತಾ ಇದ್ದೆ. ಓ, ಯಾರಿಗೆ? ಇನ್ಯಾರಿಗೆ? ಆ ಡಬ್ಬ RDಗೆ. ಅವ್ನು ನನ್ಗೆ ಹಿಂಗೆ ತಲೆ ಕೆಡಿಸ್ತಾ ಇರ್ಲಿ, ಅವನ್ಗೆ ಇಟ್ಬಿಡ್ತೀನಿ RDX. RD ಅಂದ್ರೆ ನಿಮ್ ಬಾಸು. RDX ಅಂದ್ರೆ? RDX ಅಂದ್ರೆ ಬಾಂಬ್. ಸರಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬರ್ತೀನಿ. ಬಾಲ್ ನಾನು ನಿನ್ ಜೊತೆಲಿ ಬರ್ತೀನಿ. ಬೇಡ, ಅದು ತುಂಬಾ ಡೆಡ್ಲಿ ಡೇಂಜರಸ್ ಡೀಲು. ಆದ್ರೂ ನೀವಿರ್ಬೇಕಾದ್ರೆ ನನ್ಗೇನ್ ಭಯ? ಅದು ಅಲ್ದೆ ನೀವ್ ಮಾಡೋ ಫೈಟಿಂಗ್ ಎಲ್ಲ ನಾನ್ ನೋಡ್ಬೇಕು. ಬಿಲ್ದು ಒಳಗೆ ಗುಳ್ಳು ಎದ್ದು ನಮ್ದು ಮನ್ಸು ಯಾಕೋ ಎಂದು ಏನ್ ಮಾಡ್ದೆ? ನಟ್ಟಿಗೆ ತೆಗ್ದೆ ಅಷ್ಟೇ. ಅಷ್ಟು ಜೋರಾಗಿ? ಸರಿ ಹೋಗೋಣ ಬಾ. ಆದ್ರೆ ಒಂದ್ ಕಂಡೀಷನ್, ನಾನ್ ಗಾಡಿ ಓಡಿಸ್ತೀನಿ, ನೀನ್ ಓಡಿಸಂಗಿಲ್ಲ. ಓಕೆ, ಫಾಲೋ ಮೀ. ಬಾಲ್, ಹಾಂಗ್ಕಾಂಗ್ ಅಲ್ಲಿ ಐಸ್ ಕ್ರೀಮ್ ಸಿಕ್ಕುತ್ತಾ? ಓ, ಸಿಗುತ್ತೆ, ಕೊಡಿಸ್ತೀನಿ ಬಾ. ಇಲ್ಲೇ ಕೂತಿರು, ಬರ್ತೀನಿ. ನಾನು ಬರ್ತೀನಿ. ನೋ ಮಾಲ್, ಇದು ಕಲಾಸಿ ಪಾಳ್ಯ ಅಲ್ಲ, ಇಟ್ ಈಸ್ ಲೈಕ್ ಥೈಲ್ಯಾಂಡ್. ಯಾಮಾರ್ದೆ ತೈಲ ತಿಕ್ಕಿಕೊಂಡ್ಬಿಡ್ತಾರೆ. ಹೌದಾ? ಮತ್ತೆ ಎಲ್ರು ನೋಡೋದಕ್ಕೆ ಸಣ್ಣಗೆ ಈಗ್ಲೂ ಆಗ್ಲೂ ಸತ್ತೋಗುತ್ತಾನೆ ಇದ್ದಾರೆ. ಸಿಗ್ತೈತೆ ಅಂತ ಅವುಗಳನ್ನ ತಿನ್ಬಿಟ್ಟು 4 ದೋಷ ಬರ್ಸ್ಕೊಂಡ್ಬಿಟ್ಟವ್ರೆ. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದಂಗ್ ಸುಮ್ನೆ ಕೂತ್ಕೊಂಡು ಚೈನಾ ಸಾಂಗ್ನ ಕೇಳ್ತಾ ಇರು. ಓಕೆ, ಆಯ್ತು. Yes, sir. Where is Mr. Wilson? Mr. Wilson, he's in Bali. Okay, thank you. ಲಿಫ್ಟ್ ಅಲ್ಲಿ ಬಂದಿದ್ದಕ್ಕೆ ಇಷ್ಟೊಂದು ಸುಸ್ತಾಗ್ತಾ ಇದೆಯಲ್ಲ, ನಡೆದಿದ್ರೆ. ವಿಲ್ಸನ್
ಇನ್ನೊತ್ಲಿ ಇವಳೇನಾ ಅವಳು? ಹಾಯ್ ಬಾಲ್. ಯಾಕೆ ಬಾಲ್ ಆಗ್ ನೋಡ್ತಾ ಇದೀಯಾ? ನಾನು ನಿನ್ ಮಾಲಿನಿ. ಮಾಲ ಅವಾಗ್ಲಿಂದ ನೀನ್ ಇಲ್ಲೇ ಇದ್ಯಾ? ಹೌದು, ಅವಾಗಿಂದ ನಾನು ಇಲ್ಲೇ ಇದ್ದೀನಿ. ಅವರು ನನ್ ಸೀರೆ ಹೂ ಜಡೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಬಾ ಹೋಗೋಣ. ನಾನೊಬ್ಬ ಬಾಳ ಇರ್ಬೇಕ, ನೀನ್ ಯಾಕೆ ಬಿಡು. ಮಾಲಿನಿ ಇಲ್ಲೇ ಇದ್ದ? ಹೌದು ಬಾಲ್, ನಿನ್ ಮಾತು ಯಾವತ್ತಾದ್ರೂ ಮೀರಿದಿನ? ಅವಾಗ್ಲಿಂದ ಇಲ್ಲೇ ಇದ್ದೀನಿ. ಕರೆಕ್ಟ್. ಸರಿ ನಡಿ ಹೋಗೋಣ. ಇವಳು ಅವಳ? ಇವಳು ಮಲ್ಲು ನಮ್ ಪೆಟ್ಟು, ಅವಳು ಬುಲೆಟ್. ಹೆಂಗಾಗತ್ತೆ ಬಾಸ್? 1 ಸೆಕೆಂಡ್ ಅಲ್ಲಿ ಎಲ್ಲ ಎಕ್ಕುಟ್ಟೋಯ್ತು ಬಾಸ್. ವಾಟ್? ಏನ್ ಹೇಳ್ತಾ ಇದೀಯಾ? ಅವತ್ತು ಆಕ್ಷನ್ ಆಗಿ ಡೈಮಂಡ್ ಇವಳೇ ಹೊಡ್ಕೊಂಡೋಗಿರೋದು ಬಾಸ್. ನನಗೆ ಅನ್ಸುತ್ತೆ ಇವಳೊಂಥರ ಅಕ್ಷಯ್ ಕುಮಾರ್ ತರ ಕಿಲಾಡಿ, ಸಬ್ಸೆ ಬಡ ಕಿಲಾಡಿ, ಇಂಟರ್ನ್ಯಾಷನಲ್ ಕಿಲಾಡಿ. ಇವಳು ಕಿಲಾಡಿ ಆದ್ರೆ ತುಂಬ ಅನಾಡಿ ಬಾಸ್. ಶಟ್ ಅಪ್. ಮೊದಲು ನಮ್ಮ ಪರ್ಸನಲ್ ಶೆಡ್ ನಲ್ಲಿರೋ ಕಾರ್ ತಗೊಂಬಾ. ಓಕೆ ಬಾಸ್, ಗ್ಯಾರಂಟಿ ಬಾಸ್, ಶೂರ್ ಬಾಸ್. ಅರ್ಜೆಂಟ್ ಕೆಲಸ ಇದೆ, ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ. ಅಲೆಕ್ಸ್, ವಾಟ್ ಆರ್ ಡಿ? ಐ ಥಿಂಕ್ ಶಿ ಇಸ್ ಫಾಲೋಯಿಂಗ್ ಅಸ್. ನೀನೇ ಇದನ್ನ ಹ್ಯಾಂಡಲ್ ಮಾಡು. ಡಬ್ಬಾ ಫೆಲೋ ಪಂಕ್ಚುಯಾಲಿಟಿ ಏನಿಲ್ಲ. ಈ ಬಿಸಿಲಲ್ಲಿ ಮೇಲಿಂದ ಕುಡಿತಾ ಇದೆ, ಕೆಳಗಿಂದ ಇಳಿತಾ ಇದೆ. ಹಲೋ ಬಾಸ್. ಹಾಯ್ ಗೋವಿಂದ. ಆಯಿಂದ ಭೋಜನಮು ನೀವ್ಯಾಕೆ ಬರಕ್ ಹೋದ್ರಿ? ಮಟ್ ಮಧ್ಯಾಹ್ನ ಮಲಗಕ್ಕಿಲ್ವಾ? ಇನ್ನೇನ್ ಮತ್ತೆ ಬೆಳಗ್ಗೆ ಡೀಲ್ನೇ ಹಾಳು ಮಾಡ್ಬಿಟ್ಟಲ್ಲ. ಡೀಲಾ ನೋ ಡೀಲಾ ಅನ್ನೋ ಅಷ್ಟ್ರೊಳಗೆಲ್ಲ ಮಂಗ ಮಾಯ ಆಗೋಯ್ತು. ನಾನೇನ್ ಮಾಡ್ಲಿ ಬಾಸ್? ಅಷ್ಟೊಂದು ಫಾಸ್ಟ್ ಇದ್ರೆ ಒಂದು ವಾರದಿಂದ ಸೆಲ್ಲಾರಲ್ಲಿ ಧೂಳು ಹೊಡೆದು ನಿಲ್ಸಿದ್ ಗಾಡಿನ ಯಾಕೆ ಬಾಸ್ ತಗೊಂಬ ಅಂತ ಹೇಳಿದ್ದು? ಈ ಕಾರಲ್ಲಿ ನೀನ್ ಕೂರ್ಸಿ ಬ್ಲಾಸ್ಟ್ ಮಾಡೋಣ ಅಂತ. ಒಳ್ಳೆ ತೆಲುಗು ಜೋಕ್ ಹೇಳಿದ್ರಿ. ಮ್ಯಾಟ್ರ್ ಹೇಳಿ. ಈ ಕಾರಲ್ಲಿ ಏನಿದೆ ಗೊತ್ತಾ? ಏನು? ಇವತ್ತು ರಾತ್ರಿ ಇಂಡಿಯಾ ಕಳಿಸಬೇಕಾಗಿರೋ 100 kgs ಆಫ್ ಕೊಕೇನ್, ಬೆಲೆ 500 crores. ಕೊಕೇನ ಬಾಕ್ಸ್ ಕೀಸು ಏನ್ ಹುಡುಕ್ತಾ ಇದ್ದೀರಾ? ಕಾರಲ್ಲಿ ಇಟ್ಟಿರ್ಬೋದು, ನೋಡ್ತೀನಿ. ಮೂಸ್ ನೋಡಿದ್ರೆ ತಲೆ ದಿಮ್ಮನತ್ತಲ್ಲ. ನೀನ್ ಯಾಕೋ ನನ್ ಜೊತೆಲಿ ಬರ್ತಾ ಇದೀಯಾ? ಕಾರ್ ಹತ್ರ ಇರೋದಲ್ವೇನೋ? ಕಾರೇ ಉಡೀಸು. ಸದ್ಯ ನಾವು ಬಚಾವಾದ್ವಿ. ಯಾರು 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 ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ನನ್ನ ಸಾಮ್ರಾಜ್ಯನ ನೆಲ ಸಮ ಮಾಡಕ್ ಹೊರಟಿರೋಳು ಯಾರೋಳು? ಛೇ, ಅವಳನ್ನ ಮೊದಲನೇ ಸಲ ಬಿಟ್ಟಿದ್ದೆ ತಪ್ಪಾಯ್ತು. ಇದನ್ ಮುಂದುವರಿಯಕ್ ಬಿಡದೆ ಅವಳು ತಲೆ ತೆಗಿಬೇಕು. ಅದು ಅಷ್ಟು ಸುಲಭ ಅಲ್ಲ. ನೀನ್ ಸಿಂಹ ಆದ್ರೆ ಅವಳು ಸಿಂಹಿಣಿ. ಏನು? ಅವಳು ಸಾಮಾನ್ಯ ಹೆಣ್ಣಲ್ಲ, ಅಸಾಧ್ಯ ಹೆಣ್ಣು. ಇಂಡಿಯನ್ ಗವರ್ಮೆಂಟ್ ಸೇರ್ಬೇಕಾದ ಪುರಾತನ ಕಾಲದ ವಜ್ರನ ನಾವು ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ, ಅದನ್ನ ಹೊಡ್ಕೊಂಡು ಹೋದವಳು ಅವಳೆ. ಸ್ಟೇಟ್ ಪೊಲೀಸ್, ನ್ಯಾಷನಲ್ ಪೊಲೀಸ್, ಇಂಟರ್ನ್ಯಾಷನಲ್ ಪೊಲೀಸ್ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಅವಳು ಮಾಡೋ ಪ್ರತಿಯೊಂದು ಕ್ರೈಮಲ್ಲೂ ಒಂದು ಚಿಕ್ಕ ಎವಿಡೆನ್ಸ್ ಬಿಡದೆ ದಿನಕ್ಕೊಂದು ವೇಷ, ದಿನಕ್ಕೊಂದು ದೇಶ ಸುತ್ತಾಡ್ತಾ ಯಾರ ಕೈಗೂ ಸಿಕ್ಕದೆ ಮಾಯ ಆಗ್ತಿರೋ ಮರಿಚಿಕ್ಕೆ ಅವಳು. Arde, she is the most wanted international thief. ಇಂಟರ್ನ್ಯಾಷನಲ್ ಥೀಫ್. ಇಂಡಿಯಾನಲ್ಲಿ ರಾಬರಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ, ಅದನ್ನ ಅವಳೇ ಮಾಡಿದ್ಲು. ಓಕೆ, ಬಿಡ್ ಮಾಡಿದ ಕಾಸ್ಟ್ಲಿ ಡೈಮಂಡ್ ಅವಳೇ ಕಿಲಾಡಿ ತರ ಹೊಡ್ಕೊಂಡೋದ್ಲು. ಓಕೆ, ದಟ್ಸ್ ಓಕೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ವೆಪನ್ ಇರೋ ಬ್ರೀಫ್ ಕೇಸ್ನ ಎತ್ಕೊಂಡೋದ್ಲು. ದಟ್ ಈಸ್ ಆಲ್ಸೋ ಫೈನ್. ಇದ್ರ ಎಲ್ಲಾದ್ರ ಹಿಂದೆನೂ ಅವಳಿಗೆ ಲಾಭ ಇದೆ. ಆದ್ರೆ ನಾವು ಡೀಲ್ ಮಾಡಿದ್ದ 500 crores ಸ್ಮಗಲ್ ಗೂಡ್ಸ್ ಇರೋ ಕಾರ್ನ ಯಾಕೆ ಬ್ಲಾಸ್ಟ್ ಮಾಡಿದ್ಲು? ಅವಳು ಕಳ್ಳಿ ಆಗಿದ್ರೆ
ಅದನ್ನ ಕದಿಬೇಕಾಗಿತ್ತು. ಅವಳಿಗೆ ಲಾಭ ಇಲ್ಲ ಅಂದ್ರು ನನಗ್ ನಷ್ಟ ಯಾಕೆ ಮಾಡಬೇಕು? ಗರುಡಾಚಾರ್, ಐ ಹ್ಯಾವ್ ಅ ಡೌಟ್ ಆನ್ ದ ಕಮಿಷನರ್. ಅವಳ ಹಿಂದೆ ಬಿದ್ದಿದಾನ ಇಲ್ಲ ನನ್ನ ಹಿಂದೆ ಬಿದ್ದಿದಾನ?